ರಾಜ್ಯದ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಹುಣಸನಹಳ್ಳಿ ಬಂಗಾರಪೇಟೆ ತಾಲೂಕು ಇದರ ಆಡಳಿತ ಮಂಡಳಿ ಚುನಾವಣೆಯನ್ನು 17/1/2025 ನಿಗದಿಪಡಿಸಿತ್ತು. ಈಗಾಗಲೇ 11 ಕ್ಷೇತ್ರಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಒಂದು ಕ್ಷೇತ್ರಕ್ಕೆ ಮಾತ್ರ ಇವತ್ತು ಚುನಾವಣೆ ನಡೆದಿದೆ. ಮೊದಲಿಗೆ ಅವಿರೋಧವಾಗಿ ಆಯ್ಕೆಯಾಗಿರೋ ಅವ್ರನ್ನ ಪ್ರಕಟಣೆ ಮಾಡ್ತಾಯಿದ್ದೀನಿ. ಎಂ ಗೋವಿಂದಪ್ಪ ಮುನಿವೆಂಕಟಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ. ಸಂಪಂಗಿ ರೆಡ್ಡಿ ಮುನಿ ವೆಂಕಟರೆಡ್ಡಿ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಾರಾಯಣಪ್ಪ ಮುನಿಯಪ್ಪ ಹಿರೇಕರಪನಹಳ್ಳಿ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ವಿ ಮುನಿಸ್ವಾಮಿ ವೆಂಕಟಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಾರಾಯಣ ಸ್ವಾಮಿ ಮುನಿಯಪ್ಪ ಇವರು ಹಿಂದುಳಿದ ವರ್ಗ ಪ್ರವರ್ಗ ಎ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಾದೇಶ್ ಗೌಡ ಸಿ ಚೌಡಪ್ಪ ಬಿ ಇವರು ಹಿಂದುಳಿದ ವರ್ಗ ಬಿ ಇಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. HR ಶ್ರೀನಿವಾಸ ರಾಮಪ್ಪ ಇವರು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಲಕ್ಷ್ಮಮ್ಮ ಕುಪ್ಪಸ್ವಾಮಿ ಇವರು ಪರಿಶಿಷ್ಟ ಪಂಗಡ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮುನಿಯಮ್ಮ ಮುನಿ ವೆಂಕಟಪ್ಪ ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ವೀಣಾ CS ಸುರೇಶ್ ಬಾಬು ಕೆ ಇವರು ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶಂಕರಪ್ಪ ಜುಂಜಪ್ಪ ಇವರು ಠೇವಣಿದಾರ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಸಾಲಗಾರ ಅಲ್ಲದ ಕ್ಷೇತ್ರಕ್ಕೆ ಒಂದು ಸ್ಥಾನಕ್ಕೆ ಮಾತ್ರ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕಾಗಿತ್ತು. ಚುನಾವಣೆಯಲ್ಲಿ 2 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಅದರಲ್ಲಿ ಮೊದಲಿಗೆ ಕೆಂಪಣ್ಣ ಬಿನ್ ಮುರಿಯಪ್ಪ ಅವರು ಕಣದಲ್ಲಿದ್ದರು. ಸಂತೋಷ್ ಕುಮಾರ್ MR ಬಿನ್ ಮುನಿವೆಂಕಟಪ್ಪ ಇವರಿಬ್ಬರು ಕಣದಲ್ಲಿದ್ದರು. ಇವತ್ತು ಮತದಾನ ನಡೆಯಿತು. ಮತದಾನದಲ್ಲಿ ಇದ್ದಂಥ ಮತದಾರರು ಕೇವಲ 7 ಜನ ಮಾತ್ರ. ಅದರಲ್ಲಿ ಪಡೆದಿರುವ ಮತಗಳು ಕೆಂಪಣ್ಣ ಬಿನ್ ಮುರಿಯಪ್ಪ 5 ಮತಗಳನ್ನು ಪಡೆದಿದ್ದಾರೆ. ಸಂತೋಷ್ ಕುಮಾರ್ MR ಬಿನ್ ಮುನಿವೆಂಕಟಪ್ಪ ಅವರು 2 ಮತಗಳನ್ನು ಪಡೆದಿದ್ದಾರೆ. ಅಧಿಕ ಮತ ಪಡೆದಿರುವ ಕೆಂಪಣ್ಣ ಬಿನ್ ಮರಿಯಪ್ಪ ಇವರು ಸಾಲಗಾರ ಅಲ್ಲದ ಕ್ಷೇತ್ರದಿಂದ ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳನ್ನು ಈ ಮೂಲಕ ಘೋಷಿಸುತ್ತೇನೆ. ಈ ದಿನ ಚುನಾವಣೆಯಲ್ಲಿ ನಮ್ಮೆಲ್ಲ ಗ್ರಾಮಸ್ಥ ಹಿರಿಯ ಮುಖಂಡರು ನಾಯಕತ್ವವನ್ನು ವಹಿಸಿ ಅತಿ ಗಂಭೀರವಾಗಿ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಮ್ಮ ಗ್ರಾಮಸ್ಥರ ಹಿರಿಯ ಮುಖಂಡರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಏನು ಈ ಚುನಾವಣೆ 12 ಅಭ್ಯರ್ಥಿಗಳಿಗೆ ಚುನಾವಣೆ ಇದ್ದು 11 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಂದೇ ಒಂದು ಸಾಲಗಾರ ಅಲ್ಲದ ಕ್ಷೇತ್ರದ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ 5 ಮತಗಳಿಂದ ನಮ್ಮ ವಿರುದ್ಧ ಅಭ್ಯರ್ಥಿಗೆ 2 ಮತ ನೀಡಿದ್ದಾರೆ. ಅವರ ಮತದಾರ ಬಂಧುಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ, ನಾವು ಏನು ಈ VSS ಹುಟ್ಟಿದಾಗಲಿಂದಲೂ ನಮ್ಮ ಈ VSSನ ತಳಪಾಯಕರಾದಂಥ ನಮ್ಮ ಗ್ರಾಮದ ಮುಖಂಡರು ಕೆ ಮುನಿಯಪ್ಪನವರ ಹೆಸರು ಇಲ್ಲಿ ಉಳಿಸ್ಕೊಂತ ಅವರು ಮಾರ್ಗದರ್ಶನದಲ್ಲಿ ಹಿರಿಯರು ನಮ್ಮ ಸೀನಣ್ಣ ಆಗಿರ್ಬೋದು, ಗೋಪಾಲಣ್ಣ ಆಗಿರ್ಬೋದು, ಮುನ್ಸಾಮಣ್ಣ ಆಗಿರ್ಬೋದು, ಚೌಡಣ್ಣವರಾಗಿರ್ಬೋದು, ಈಗಾಗಲೇ ನಮ್ಮ ಎಲ್ಲರ ಮುಖಂಡರು ದಿವಂಗತ M ಚಂದ್ರಣ್ಣವರು ಕೂಡ ಇಲ್ಲಿ 3 ಬಾರಿ ಆಗಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸಿದ್ದೀವಿ. ನಾವು ಎಲ್ಲರೂ ಸಹ ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಚುನಾಯಿತರಾಗಿದ್ದೀರಿ ಅಂತ ನಾನು ಭಾವಿಸ್ತಾ, ಅವರ ಹೆಸರನ್ನು ಏನು ಅವರು ಈ ಒಂದು ತಳಪಾಯವನ್ನು ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ಹುಣಸನಹಳ್ಳಿ ಸುಮಾರು VSSನ ಜಾಗ ಸುಮಾರು 1 ಕೋಟಿ ರೂಪಾಯಿ ಅಷ್ಟು ಜಾಗವನ್ನು ಖರೀದಿ ಅಂದೇ ಸುಮಾರು 30,000 ರೂಪಾಯಿ ಕೊಟ್ಟು ನಮ್ಮ ಹಿರಿಯ ಮುಖಂಡರು ಕೆ ಮುನಿಯಪ್ಪನವರು ತೆಗೆದಿಟ್ಟರು. ಅದರಲ್ಲಿ ನಾವು ದೊಡ್ಡದಾಗಿ ಅವರ ಹೆಸರು ಉಳಿಯೋ ರೀತಿ ನಾವೊಂದು ನಮ್ಮ VSSನ ಬಿಲ್ಡಿಂಗ್ ಅನ್ನು ದೊಡ್ಡದಾಗಿ 90ಕ್ಕೆ 60 ಡಬಲ್ ಫ್ಲೋರ್ ಕಟ್ತಾ ಇದ್ದೀವಿ. ಅದು ಮುಂದೆ ನಮ್ಮ ಹಿರಿಯರು ಯಾರು ಹೇಳ್ತಾರ ಅವ್ರ ಅಧ್ಯಕ್ಷರಾಗ್ತಾರ, ಅವ್ರ ಸಮ್ಮುಖದಲ್ಲಿ ನಾವು ಅದನ್ನು ಉದ್ಘಾಟನೆ ಬರೋ 1 ವರ್ಷದಲ್ಲೇ ನಾವು ಉದ್ಘಾಟನೆ ಮಾಡ್ತೀವಿ. ಮತ್ತು ಗ್ರಾಮವನ್ನು VSS ಇನ್ನೂ ಮಹಿಳಾ ಸಂಘಗಳಿಗೆ ಈಗ DCC ಬ್ಯಾಂಕ್ ಇಲ್ದಿರೋ ಕಾರಣದಿಂದ DCC ಬ್ಯಾಂಕಲ್ಲಿ ಆಯ್ಕೆ ಆದ ತಕ್ಷಣ ನಾವು ಎಲ್ಲ ಬಡ ಮಹಿಳಾ ಸಂಘಟನೆಗಳು ನಾವು 0% ನಾವು ಲೋನ್ಗಳನ್ನು ಕೊಡ್ತೀವಿ. ನಮ್ಮ ರೈತರಿಗೆ ಸಹ 0ರಿಂದ
ಲೋನ್ಗಳನ್ನು ನಾವು ಕೊಟ್ಟು ಎಲ್ಲರಿಗೂ ಸಹ ನಾವು ಸರ್ವಾಂಗೀಣ ರೈತರಿಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಾವೆಲ್ಲರೂ ಸಹ ಒಟ್ಟಾಗಿದ್ದು ಒಮ್ಮತವಾಗಿ ನಾವು ಆಯ್ಕೆ ಆಗಿದ್ದೀರಿ, ಕೆಲಸ ಕೂಡ ಅದೇ ರೀತಿ ಮಾಡ್ತೀವಿ ಅಂತ ನಾನು ನಿಮ್ಮೆಲ್ರಿಗೂ ನಾವೆಲ್ಲರೂ ನಮ್ಮ ಸದಸ್ಯರ ಮುಖಾಂತರ ನಾನು ನಿಮಗೆ ಭಾಷೆ ಕೊಡ್ತಾ ಇದ್ದೀನಿ. ನಾವು ಇದುವರೆಗೂ ನಮ್ಮ VSS ಅನ್ನೋ ಸಂಘ ಎಲೆಕ್ಷನ್ ನಡೆದಿಲ್ಲ, ಹೋದ ಸರಿನೂ ನಡೆದಿಲ್ಲ, ಈ ಸರಿ ಏನೋ ಅನಿವಾರ್ಯ ಆಗೋಯ್ತು. ಅದು ನೀವೇ ನೋಡಿದ್ದೀರಾ ಯಾವ ರೀತಿ ನಡೆಸಿದ್ರಂತ. ನಾವು ಯಾರ ಮೇಲೇನೂ ಆರೋಪ ಮಾಡಲ್ಲ. ಚುನಾವಣೆ ನಮ್ಮ ಏನು ಚುನಾವಣೆ ಅಧಿಕಾರಿ ಇದ್ದರೋ ಅವರು ಯಾವ್ಯಾವ ರೀತಿ ನಡೆಸಬೇಕಾಗಿತ್ತೋ ಅವರು ನಮಗೆ, ನಾವು ಸಹ ಅವ್ರಿಗೆ ಸಹಕಾರ ಕೊಟ್ಟಿದ್ದೀರಿ, ಅವರು ಸಹ ನಮ್ಗೆ ಸಹಕಾರ ಕೊಟ್ಟು ಅತ್ಯುತ್ತಮವಾಗಿ ಚುನಾವಣೆ ನಡೆಸಿದ್ದಾರೆ. ಅವ್ರಿಗೂ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ನೀವು ಸಹ ನಮಗೆ ನಮ್ಮ ಮಾಧ್ಯಮದ ಮಿತ್ರರು ಸಹ ನಾವು ಪ್ರಕಟಣೆ ನೀವು ಎಲ್ಲ ರೀತಿಯೂ ನಮಗೆ ಅನುಕೂಲ ಮಾಡಿದ್ದೀರಿ. ಅವರೂ ಸಹ ನೀವು ಸಹ ನಮಗೆ ಬಾಬು ಈ ಊರಿನ ಮಾಜಿ ಅಂದರೆ ಹುಣಸನಹಳ್ಳಿ ಮಂಡಲ್ ಮಾಜಿ ಉಪ ಪ್ರಧಾನರಾಗಿದ್ದರು ನಮ್ಮ BP ಅಂಕುಣಿಯಪ್ಪನವರು. ಅವರು ಈ ಹುಣಸನಹಳ್ಳಿ ತವರು ಅಂತ ತಿಳ್ಕೊಂಡಿದ್ದಾರೆ. ಅವರು ಒಂದು ಮಾರ್ಗದರ್ಶನ ಕೂಡ ಇಲ್ಲಿ ನಡ್ಕೊಳ್ತಾ ಇದು ನಾವು ಗೆದ್ದಿದ್ದೀವಿ. ಅವ್ರಿಗೂ ತಾವು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.